ನಿನ್ನೆ ಕಟಾವ್ ಮಾಡ್ಕೊಂಡ್ ಬಂದಿದ್ದು ನಮ್ ಊರವರೆಗೆ ಪ್ಲಾಟಿಂಗ್ ಕಡೆ ತಂದು ಗಾಡಿ ತರ ಬಿದ್ರಿ ಇವತ್ತು ಅದನ್ನ ಜಕ್ಲಿ ಮಿಷನ್ ಹಾಕುದು ಅದಕ್ಕಪ್ಪ ಅಂದ್ರೆ ಒಂದ್ ಸ್ವಲ್ಪ ಕಟಾವ್ ಹಾಕ್ಸಿದ ಒಂದ್ ಸ್ವಲ್ಪ ಫಾಲ್ಸೆಟ್ ಬಂದಿತ್ರಿ ಅದಕ್ಕೆ ಫ್ಯಾನಿಗೆ ಹಾಕಿ ಒಗತ್ ಮಾಡ್ಬೇಕಿತ್ತು. ನಮಸ್ಕಾರ ದೇವ ಮುಂಜಾನೆ ಮನಿ ಕಡೆ ಬಂದ ನಮ್ ಗೆಳೆಯನ್ ಕರ್ಕೊಂಡು ಒಂದ್ ಬುಟ್ಟಿ ತಗೊಂಡು ನಾ ಸೀದಾ ಹೊಂಟ್ಬಿಟ್ಟೇನ್ರಿ ಕಣಕ್ ಒಂದ್ ಬುಟ್ಟಿ ತಗೊಂಡು ಯಾಕಪ್ಪ ಅಂದ್ರೆ ಉದ್ದ ಒಂದ್ ಸ್ವಲ್ಪ ಜಕ್ಲಿ ಮಿಷನ್ ಹಾಕ್ಬೇಕು ಒಗತ್ ಆಗಲ್ಲ ಅಂತ ಒಂದ್ ಕಡೆ ಬಂದ ಕರೆಕ್ಟ್ ಜಕ್ಲಿ ಮಿಷನ್ ಎಲ್ಲ ಮೆಟ್ಟಿಗೆ ಹಚ್ಕೊಂಡು ಗಾಡಿ ಒಂದು ಕರೆಕ್ಟ್ ಹಚ್ಬೇಕತ್ತಲ್ರಿಪ್ಪ ಅದಕ್ಕೆ ರಿವರ್ಸ್ ಬಿಟ್ಟ ಗಾಡಿ ಕರೆಕ್ಟ್ ಟೇಲರ್ ಮಿಷನ್ ಮಗ್ಲ ಹಚ್ಚಿ ತರ ಮಾಡ್ಬರ್ರಿ ಮಿಷನ್ ಶುರು ಮಾಡಿಬಿಡೋಣಂತ. ಹಂಗ ಪಟ್ ಎಲ್ಲಾ ಮಿಷನ್ ಗಿಷನ್ ಶುರು ಮಾಡ್ಕೊಂಡು ಉದ್ದ ಮಿಷನ್ ಹಾಕಂತ ನಾವ್ ನಿಂತ್ ಬಿಡೋರಿ. ಹಂಗ ಈ ಸಲ ಅಂತ ನಮ್ ರೈತರ ಪರಿಸ್ಥಿತಿ ಬಾಳ ಅಂದ್ರ ಬಾಳ ಗಂಭೀರ ಆಗ್ಬಿಟ್ಟೈತ್ರಿ. ಯಾಕಂದ್ರ ಕರೆಕ್ಟ್ ಮಳಿ ಇಲ್ಲ ಕರೆಕ್ಟ್ ಬೆಳಿ ಬಂದಿಲ್ರಿ ವರ್ಷ. ಹಿಂಗಾದ್ರ ನಮ್ ರೈತ ಏನ್ ಮಾಡ್ಬೇಕು. ಹಂಗ ಇನ್ನೊಂದ್ ಮಾತು ಒಂದ್ ವಾರದ ಹಿಂದ ಸಕ್ರಿ ರೇಟ್ ಬೆಲ್ಲದ ರೇಟ್ 45 ರೂಪಾಯಿ ಐತಿ. ಈಗಂತ್ರ 70 ರೂಪಾಯಿ ಆಗೈತಿ ಬೆಲ್ಲದ ರೇಟ್ ಸಕ್ರಿ ರೇಟ್. ಅದ್ರಾಗಂತ್ರ ಈ ವರ್ಷ ಕರೆಕ್ಟ್ ಮಳಿ ಇಲ್ಲ ಬೆಳಿ ಇಲ್ಲ. ಮಳಿ ಇಲ್ಲ ಟೈಮ್ನಾಗ ಇವ್ರೊಂದ್ ರೇಟ್ ಗಗನಿ ಕೇರ್ಸ್ಕೊಂಡ್ ಕುಂತಾರ. ಹಿಂಗಾದ್ರ ನಮ್ ರೈತ ಏನ್ ಮಾಡ್ಬೇಕ್ರಿ. ಹೌದಲ್ರಿ ಕರೆ ಅಂತೀರಾ ಸುಳ್ಳು ಅಂತೀರಾ ನೀವ ಹೇಳಿ. ಹಂಗ ನಮ್ ರೈತರ ಪರಿಸ್ಥಿತಿ ಏದಂದ್ರ ಮೈ ಅಂತ್ರ ಜುಮ್ ಅಂತೈತಿ ಒಬ್ಬೊಬ್ರು. ಯಾಕಂದ್ರ ಈ ವರ್ಷ ಹಂಗ ಆಗ್ಬಿಟ್ಟೈತ್ರಿ ಮಳಿ ಇಲ್ಲ ಸಂಬಂಧ ರೀ ನಮ್ ರೈತರ ಪರಿಸ್ಥಿತಿ. ಅಲ್ಲಿದ್ದ ಪಟ್ ಎಲ್ಲಾ ಉದ್ಗಿದ್ದ ಹಾಕೋದೆಲ್ಲ ಮುಗಿಸ್ಕೊಂಡು ಎಲ್ಲಾ ಟ್ರ್ಯಾಕ್ಟರ್ ಒಂದ್ ಸೈಡ್ ಬಿಟ್ಟು ಅದ ಒಂದ್ ಸ್ವಲ್ಪ ಬ್ಯಾಳಿಗಳು ಉದಿರ್ತದಲ್ರಿಪ್ಪ ಅದನ್ನ ಸ್ವಲ್ಪ ಎಲ್ಲಾ ಸ್ವಚ್ಛ ಮಾಡ್ಕೊಂಡು